ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಭಾನುವಾರ ದೇವರ ಜೀವವಿರುವ ನಿರೀಕ್ಷೆ ನೀಡುವ ಈ ಒಳ್ಳೆಯ ವಾಕ್ಯವನ್ನು ಸ್ವೀಕರಿಸಲು ದೇವರು ನೀಡಿದ್ದ ಈ ಅಮೂಲ್ಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತರಾದ ಯೇಸುವೆ, ನಿಮ್ಮ ವಾಕ್ಯವನ್ನು ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ನೋಡುವ, ಪ್ರಾರ್ಥಿಸುವ, ವಾಕ್ಯವನ್ನು ಆಲಿಸುವ ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಯಾಕೆ ಆಲಿಸುವುದು ಎಂದು ಯೋಚಿಸಿ ಆಲಿಸದೇ ಇರುವವರು ಇದ್ದಾರೆ. ಈ ವಾಕ್ಯವನ್ನು ತಪ್ಪದೆ ಆಲಿಸುವವರು ಇದ್ದಾರೆ. ಏನಾದರೂ ಈ ವಾಕ್ಯ ಶುಶ್ರೂಷೆಯನ್ನು ಒಮ್ಮೆಯಾದರೂ ಆಲಿಸಿದವರು ಇದ್ದರೆ ಅವರಿಗೆ ಸಹ ಅವರ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸುತ್ತೇನೆ. ರೋಗಿಗಳು ಸೌಖ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅದ್ಭುತಗಳು, ಸೂಚಕ ಕಾರ್ಯಗಳು ಆದಿಯಲ್ಲಿ ಸಂಭವಿಸಿದ ಹಾಗೆ ಈ ಕಾಲದಲ್ಲಿ ಸಂಭವಿಸಲಿ ಎಂದು ಪ್ರಾರ್ಥನೆಯಿಂದ ಇಂದಿನ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರವಾದಿ ಯೆಶಾಯನ ಗ್ರಂಥ 54ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯವನ್ನು ನಮಗೆ ಆಲಿಸೋಣ. ವಿಸ್ತರಿಸು ನಿನ್ನ ಗುಡಾರವನ್ನು, ಚಾಚು ಮುಂದಕ್ಕೆ ಗುಡಾರದ ಬಟ್ಟೆಗಳನ್ನು, ಹೆದರಬೇಡ, ಉದ್ದ ಮಾಡು ಹಗ್ಗಗಳನ್ನು, ಬಲಪಡಿಸು ಗೂಟಗಳನ್ನು, ಏಕೆಂದರೆ ಹಬ್ಬಿಕೊಳ್ಳುವೆ ನೀನು ಎಡಬಲದೊಳು ಎಲ್ಲೆಲ್ಲೂ. ವಶ ಮಾಡಿಕೊಳ್ಳುವರು ನಿನ್ನ ಸಂತಾನದವರು ಜನಾಂಗಗಳನ್ನು, ಜನಭರಿತವಾಗುವಂತೆ ಮಾಡುವರು ಪಾಡು ಬಿದ್ದ ಪಟ್ಟಣವನ್ನು. ಪ್ರಿಯರೇ, ಒಂದು ಸಮಯವ ಪ್ರಥಮವಾಗಿ ನೀವು ಈ ವಾಕ್ಯವನ್ನು ಆಲಿಸಿರಬಹುದು. ನಾವು ಈ ವಾಕ್ಯ ಆಲಿಸಿದ್ದು ಪ್ರಿಯರೇ, ಏನಾಗಿದೆ ಈ ವಾಕ್ಯ ನಮ್ಮಲ್ಲಿ ಮಾತನಾಡಲು ಕಾರಣ? ನಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ನಮ್ಮನ್ನು ನಾವೇ ಕಟ್ಟಿ ಹಾಕಿ ಬಿಡುತ್ತೇವೆ. ನೆಗೆಟಿವ್ ಚಿಂತೆಯಿಂದ ಕಟ್ಟಿ ಆಗುತ್ತೇವೆ. ಅನೇಕರ ಚಿಂತೆ ಇದಾಗಿದೆ: ನನಗೊಂದು ಶಕ್ತಿ ಇಲ್ಲ, ನನಗೊಂದು ತಾಕತ್ತಿಲ್ಲ, ನನಗೊಂದಿಷ್ಟು ವಯಸ್ಸಾಯಿತು, ನನ್ನಿಂದ ಇನ್ನು ಏನೂ ಆಗುವುದಿಲ್ಲ, ನನಗೆ ಭಾಗ್ಯವಿಲ್ಲ ಎಂಬ ನೆಗೆಟಿವ್ ಯೋಚನೆಯಲ್ಲಿ ತನ್ನನ್ನೇ ತಾನು ಕಟ್ಟಿ ಹಾಕಿಕೊಳ್ಳುತ್ತೇವೆ. ಇದರಿಂದ ನಾವು ಹೊರಗೆ ಬರಬೇಕು. ಪ್ರಿಯರೇ, ನಿಮ್ಮನ್ನು ನೀವೇ ಕಟ್ಟಿ ಹಾಕಬಾರದು. ಹಾಗೆ ಇರುವ ಅವಸ್ಥೆಯಿಂದ ಹೊರಬರಬೇಕು. ಹಲ್ಲೆಲೂಯ. ದೇವರು ಅನುಗ್ರಹಿಸುತ್ತಾರೆ. ನನ್ನ ಸಮಸ್ಯೆಯಿಂದ ನಾನು ಹೊರಗೆ ಬರುತ್ತೇನೆ. ನನ್ನ ಮುಂದೆ ಇರುವ ದಾರಿ ಬಹಳ ಒಳ್ಳೆಯದಾಗಿದೆ. ನನಗೆ ಅನುಗ್ರಹ ಇರುವ ದಾರಿ ದೇವರು ಸಿದ್ಧಪಡಿಸಿದ್ದಾರೆ. ಹೀಗೆ ವಿಶ್ವಾಸದ ಚಿಂತೆಯಿಂದ ಹಗ್ಗಗಳನ್ನು ಸಾಧ್ಯವಾದಷ್ಟು ಉದ್ದ ಮಾಡೋಣ. ಅದಾಗಿದೆ, ದೇವರೊಂದಿಗಿರುವ ವಿಶ್ವಾಸವನ್ನು ವೃದ್ಧಿಗೊಳಿಸೋಣ, ತೀವ್ರಗೊಳಿಸೋಣ. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸಿ ಧ್ಯಾನಿಸೋಣ. ಪ್ರಿಯರೇ, ನಮಗೆ ಹೆಚ್ಚು ವಿಶ್ವಾಸ ಇರುವ ವ್ಯಕ್ತಿಗಳಾಗಿ ಮಾರ್ಪಡೋಣ. ಈ ವಾಕ್ಯ ನಮ್ಮ ಜೀವನದಲ್ಲಿ ಇರುವ ಬಂಧನಗಳನ್ನು ಒಡೆದು ಹಾಕುತ್ತದೆ, ಕತ್ತಲೆಯನ್ನು ಒಡೆದು ಓಡಿಸುತ್ತದೆ. ದೇವರು ನಮಗೆ ಸಹಾಯ ಮಾಡುತ್ತಾರೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಈಗ ಆಲಿಸಿದ ವಾಕ್ಯ ಅನುಗ್ರಹವಾಗಲಿ. ಪ್ರತ್ಯೇಕವಾಗಿ ಈ ತಿಂಗಳು, ಈ ದಿನಗಳಲ್ಲಿ ನಾವು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಮಕ್ಕಳ ಜೀವನ ಅನುಗ್ರಹವಾಗಲಿ. ಮಕ್ಕಳಿಗೆ ದೇವರ ಭಯ, ದೇವರ ಪ್ರೀತಿ, ದೇವರ ವಿಶ್ವಾಸ ವೃದ್ಧಿಯಾಗಲಿ. ಮಕ್ಕಳಿಗೆ ಶಾಂತಿ ಸ್ವಭಾವ ಮೂಡಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.